ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟ, 11:30ಕ್ಕೆ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಹೋರಾಟ. ಮತ್ತೊಂದು ಕಡೆ ಪೊಲೀಸ್ ಬಿಗಿ ಭದ್ರತೆ, 2 ಬಸ್ ಅಗ್ನಿಶಾಮಕ ದಳ ವಾಹನ ನಿಯೋಜನೆಯಾಗಿದೆ. ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಖಂಡನೆ, ಬಿಡುಗಡೆಯಾಗುವ ತನಕವೂ ಹೋರಾಟ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿವೆ. 11:30ಕ್ಕೆ ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರೊಟೆಸ್ಟ್ ಅಶೋಕ್ ನೇತೃತ್ವದಲ್ಲಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ಬೇಸ್ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಿರೀಕ್ಷೆ ಮಾಡ್ಬೋದು. ದೊಡ್ಡ ಮಟ್ಟದ ಹೋರಾಟ, ಬೆಂಗಳೂರಿಗಿಂತಲೂ ದೊಡ್ಡ ಮಟ್ಟದ ಹೋರಾಟ ಆಗುವಂತಹ ಸಾಧ್ಯತೆ ಹುಬ್ಬಳ್ಳಿಯಲ್ಲಿದೆ. ಮತ್ತು ಈ ಬಂಧನ ಪ್ರಕರಣ ನಡೆದಿರೋದು ಕೂಡ ಹುಬ್ಬಳ್ಳಿಯಲ್ಲೇ. ಹಾಗಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಯವರು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ 10:30ಕ್ಕೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಇದೆ. ಸಹಜವಾಗಿ ಸರ್ಕಾರದ ವಿರುದ್ಧ ಎಲ್ಲರೂ ಕೂಡ ಹರಿಹಾಯ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಪಡೆಯೋಣ. ಸುನಿಲ್, ಈಗ ನನ್ನ ಪ್ರಕಾರ ಬೆಂಗಳೂರಿಗಿಂತಲೂ ಹುಬ್ಬಳ್ಳಿಯಲ್ಲಿ ಇವತ್ತಿನ ಹೋರಾಟದ ತೀವ್ರತೆ ತುಂಬ ಜೋರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಎದುರಿಸೋದಕ್ಕೆ ಪೊಲೀಸ್ ಇಲಾಖೆಯ ಸಿದ್ಧತೆ ಹೇಗೆ, ಯಾವ್ಯಾವ ನಾಯಕರು ಭಾಗವಹಿಸ್ತಾ ಇದ್ದಾರೆ, ಹೋರಾಟ ಯಾವ ರೂಪದಲ್ಲಿ ಇರಬಹುದು? ಅರವಿಂದ, ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಇವತ್ತು ಬಿಜೆಪಿ ಮತ್ತು ಹಿಂದೂ ಪರ ಕಾರ್ಯಕರ್ತರ ಒಂದು ಶಕ್ತಿ ಪ್ರದರ್ಶನವಾಗಲಿದೆ ಅಂತ ಹೇಳ್ಬೋದು. ಹೀಗಾಗಿ ಸಹರ ಪೋರ್ಟ್ ಠಾಣೆಯ ಮುಂದೆ ಪೊಲೀಸರು ಸರ್ಪಗಾವಲನ್ನೇ ಹಾಕಿರುವಂಥದ್ದು. ಯಾಕಂದರೆ ನೀವು ಇತಿಹಾಸವನ್ನು ಕೆದಕಿ ನೋಡಿದಾಗ ಈಗ ಶ್ರೀಕಾಂತ್ ಪೂಜಾರಿ ಏನು ಬಂಧನ ಆಗಿದೆಯೋ ಆ ಬಂಧನ ಪ್ರಕರಣ ನಡೆದಿದ್ದು ಇದೇ ಠಾಣೆಯ ವ್ಯಾಪ್ತಿಯಲ್ಲಿ. ಈಗೇನು ನೀವು ನೋಡ್ತಾ ಇದ್ದೀರಿ, ಇದೇ ರಸ್ತೆಯಲ್ಲೇ ಬೆಂಕಿ ಹಚ್ಚಿದ ಪ್ರಕರಣ ನಡೆದಿರುವಂಥದ್ದು. ಹೀಗಾಗಿ ಸಹಜವಾಗಿ ಪೊಲೀಸರು ಮುಂದೆ ಆಗುವಂಥ ಅನಾಹುತವಾಗಬಾರ್ದು, ಹಿಂದೆ ಆದಂಥ ಇತಿಹಾಸ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಹಾಕಿರುವಂಥದ್ದು. ಈಗಾಗಲೇ ಹೆಚ್ಚು ಕಮ್ಮಿ ಆದರೆ ಬಸ್ಸಿನ ಮೂಲಕ ಏನು ಪ್ರತಿಭಟನಾಕಾರರನ್ನ ಕರೆದೊಯ್ಯಲು ಬಸ್ ಕೂಡ ರೆಡಿ ಇರುವಂಥದ್ದು. ಈಗ ಮತ್ತೊಂದು ಬಸ್ ಆಗಮನವಾಗ್ತಾ ಇದೆ. ಇದು ನಿಮಗೆ ಮುಂದೆ ಕಾಣಸಿಗ್ತಿರುವಂಥದ್ದು ಶಹರ ಪೊಲೀಸ್ ಠಾಣೆ. ಹಿರಿಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೇಡಿಬಿಟ್ಟು ಭದ್ರತಾ ಒಂದು ವ್ಯವಸ್ಥೆಯನ್ನು ನೋಡಿಕೊಳ್ತಾ ಇದ್ದಾರೆ. ಈಗಾಗಲೇ ಕಮಿಷನರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಭದ್ರತಾದ ದೃಷ್ಟಿಯಿಂದ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಮಗೆ ತೋರಿಸ್ತೇನೆ, ಈ ಒಂದು ಪ್ರದೇಶ ಏನಿದೆಯಲ್ಲ ಇಷ್ಟೊತ್ತಿಗೆ ಜನಜಂಗುಳಿಯಿಂದ ಕೂಡ್ತಾ ಇತ್ತು. ಇದು ಹುಬ್ಬಳ್ಳಿಯ ಒಂದು ಹಾಟ್ ಸ್ಪಾಟ್ ಅಂತ ಹೇಳ್ಬೋದು. ಆದರೆ ಇವತ್ತೆಲ್ಲವೂ ಕೂಡ ಸ್ತಬ್ಧವಾಗಿದೆ. ಎಲ್ಲೆಲ್ಲೂ ನಿಮಗೆ ಪೊಲೀಸರ ವಾಹನಗಳು, ಪೊಲೀಸರೇ ಕಾಣಸಿಗ್ತಾ ಇರುವಂಥದ್ದು. ಸೊ ಇಷ್ಟು ಭದ್ರತೆಯನ್ನು ಹಾಕಿರುವಂಥದ್ದು ಕಾರಣ ಬಿಜೆಪಿಯ ಪ್ರತಿಭಟನೆ. ನಿಮಗೆ ಮತ್ತೊಂದು ದೃಶ್ಯಾವಳಿಗಳು ನಿಮಗೆ ತೋರಿಸ್ತೇನೆ. ಈ ಕಡೆಯ ಒಂದು ದೃಶ್ಯಾವಳಿಗಳು ನೋಡ್ಬೋದು. ಇಲ್ಲಿ ಬಿಜೆಪಿ ಪ್ರತಿಭಟನೆಗೆ ಏನು ಟೆಂಟ್ ಹಾಕಿದೆ, ಈಗ ಕಮಿಷನರ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಇನ್ನೂ ಅನುಮತಿ ಪಡೆದಿಲ್ಲ ಅನ್ನೋದು. ಆದರೂ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿಯ ಒಂದು ಭದ್ರತೆ ಮಾಡಿಕೊಂಡಿದ್ದೇವೆ. ಸಹಜವಾಗಿ ಈ ಒಂದು ಸಮಯದಲ್ಲಿ ಬಿಜೆಪಿ ಅನುಮತಿ ಪಡೆದು ಏನೋ ಮತ್ತೊಂದು ದೃಶ್ಯ ನೋಡ್ಬೋದು ಅರವಿಂದ್. ಇಲ್ಲಿ ಠಾಣೆಯ ಮುಂಭಾಗದಲ್ಲೇ ಪೊಲೀಸ್ ವಾಹನ ಮುಂದೆ ಅಡ್ಡಲಾಗಿ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನಿಮಗೆ. ಇಲ್ಲಿ ಏನು ಬಸ್ ಸಿಗ್ತಾ ಇದೆ, ಇಲ್ಲಿ ಠಾಣೆಯ ಮುಂದೆ ಗೇಟಿಗೆ ಹಾಕಿರು. ಇಷ್ಟೊತ್ತು ತನಕ ಠಾಣೆಯ ಮುಂಭಾಗದ ಗೇಟ್ ಓಪನ್ ಇತ್ತು, ಈಗ ಕ್ಲೋಸ್ ಆಗಿದೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಯಾಕಂದರೆ ಠಾಣೆ ಎದುರಿಗೆ ಪ್ರತಿಭಟನೆ ಆಗ್ತೋದ್ರಿಂದ ಠಾಣೆ ಒಳಗಡೆ ನುಗ್ಗಬಹುದು, ಎನಿ ಟೈಮ್ ನುಗ್ಗಬಹುದು ಅನ್ನೋ ದೃಷ್ಟಿಯಿಂದ ಬಸ್ಸಿಗೆ ಅಡ್ಡಲ ಹಾಕಿರುವಂಥದ್ದು. ಠಾಣೆಗೆ ಒಳಗಡೆಯಿಂದ ಹೋಗಲು ವ್ಯವಸ್ಥೆ ಇದೆ, ಆದರೆ ಎಲ್ಲಿಯೂ ಕೂಡ ಹೋಗದ ಒಂದು ವ್ಯವಸ್ಥೆ ಇಲ್ಲ. ಎನಿ ಟೈಮ್ ಕೂಡ ಠಾಣೆಗೆ ಅಡ್ಡಲಾಗಿ ಬಸ್ಸನ್ನು ನಿಲ್ಲಿಸಿರುವಂಥದ್ದು, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಈ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಇರೋದು ಅರವಿಂದ್. ಇಲ್ಲಿ ಒಂದು ಠಾಣೆಯ ನೋಡ್ಬೋದು, ಇಲ್ಲಿ ಠಾಣೆ ಇದೆ, ಠಾಣೆಯ ಮುಂಭಾಗದಲ್ಲಿ ಬಸ್ಸನ್ನು ನಿಲ್ಲಿಸಾಗಿರುವಂಥದ್ದು ಭದ್ರತಾ ದೃಷ್ಟಿಯಿಂದ. ಯಾಕಂದರೆ ಎನಿ ಮೂಮೆಂಟ್ ಪ್ರತಿಭಟನಾಕಾರನು ಠಾಣೆಗೆ ಮುತ್ತಿಗೆ ಹಾಕುವಂತಹ ಒಂದು ಎಚ್ಚರಿಕೆ ಹಿನ್ನೆಲೆಯಲ್ಲಿ ಪೊಲೀಸರು ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಒಳಗಡೆಯೂ ಕೂಡ ಸಾಕಷ್ಟು ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು. ಪೀಸ್ಫುಲ್ ಆಗಿ ಪ್ರತಿಭಟನೆ ನಡೆಸಿದರೆ ಪೊಲೀಸರದ್ದು ಏನೂ ಅಭ್ಯಂತರ ಇಲ್ಲ. ಆದರೆ ಪರಿಸ್ಥಿತಿಯನ್ನು ಕೈಗೆ ತೆಗೆದುಕೊಂಡು ಏನಾದರೂ ಹದ್ದು ಮೀರಿದರೆ ಅದಕ್ಕೆ ತಕ್ಕ ಒಂದು ಕ್ರಮ ತೆಗೆದುಕೊಳ್ಳಲು ಇಲಾಖೆ ಈಗ ಸಿದ್ಧವಾಗಿರುವಂಥದ್ದು ಅರವಿಂದ್.